ಒಬ್ಬ ಯೋಧ ಸಾವನ್ನಪ್ಪಿ ಅದೆಷ್ಟೋ ವರ್ಷಗಳೇ ಕಳೆದಿದ್ರು ಇಂದಿಗೂ ಕೂಡ ಅವನ ಆತ್ಮ ನಮ್ಮ ಭಾರತ ದೇಶದ ಗಡಿಯಲ್ಲಿ ನಿಂತು ದೇಶದ ರಕ್ಷಣೆ ಮಾಡ್ತಿದೆ ಅಂತ ಹೇಳಿದ್ರೆ ನಂಬ್ತೀರಾ? ನೀವು ನಂಬೋದು ಹಾಗಿರ್ಲಿ. ಇದನ್ನೆಲ್ಲ ಹೇಳ್ತಿರೋ ನನ್ನನ್ನೇ ನೀವು ಹುಚ್ಚ ಅಂತ ಕರಿಬಹುದು. ನೀವು ನಂಬ್ಲಿ ಬಿಡ್ಲಿ, ನಾನು ಹೇಳ್ತಿರೋದು ಮಾತ್ರ 100% ಸತ್ಯ. ಆ ಸಾವನ್ನಪ್ಪಿರುವಂತ ಯೋಧನ ಶೂಸ್ ಗಳನ್ನ ಪ್ರತಿ ದಿನ ಕ್ಲೀನ್ ಮಾಡ್ತಾರೆ. ರಾತ್ರಿ ಕಳೆದು ಬೆಳಗ್ಗೆಯಾಗುವಷ್ಟರಲ್ಲಿ ಆ ಶೂಸ್ಗಳು ಮಣ್ಣಿನಿಂದ ಗಲೀಜಾಗಿರುತ್ತೆ. ಆ ಸೈನಿಕನಿಗೆ ಮಲಗೋಕೆ ಅಂತ ಇಂದಿಗೂ ಸಹ ಹಾಸಿಗೆಯನ್ನ ಹಾಸಲಾಗುತ್ತೆ. ನಮ್ಮ ಭಾರತೀಯ ಸೈನಿಕರೇ ಇದು ಸತ್ಯ ಅಂತ ಒಪ್ಕೊಳ್ತಾರೆ. अभी है बाबा, आज भी हमें प्रोटेक्ट करते हैं और एहसास हमें है कि बाबा आज भी हैं. ಈ ರೀತಿ ಆ ಸೈನಿಕನ ಬಗ್ಗೆ ಕೇಳಿದ್ರೆ ನಿಜಕ್ಕೂ ದಿಗ್ಭ್ರಮೆಯಾಗುತ್ತೆ. ಹಾಗಾದ್ರೆ ಬನ್ನಿ ಆ ಸೈನಿಕನ ಸತ್ಯ ಕಥೆಯನ್ನ ನೋಡ್ಕೊಂಡ್ಬರೋಣ. ಚೀನಾ ಗಡಿಯ ಬಳಿ ಒಂದು ಫ್ಲಾಗ್ ಮೀಟಿಂಗ್ ನಡೀತಾ ಇತ್ತು. ಆಗ ಚೀನಾದ ಆರ್ಮಿ ಆಫೀಸರ್ ಒಬ್ರು ಇಂಡಿಯನ್ ಕಮಾಂಡರ್ಗೆ ಈ ರೀತಿ ಹೇಳ್ತಾರೆ, ನಿಮ್ಮ ಆ ಸೈನಿಕನನ್ನ ವಾಪಸ್ಸು ಹಿಂದಕ್ಕೆ ಕರೆಸಿಕೊಳ್ಳಿ. ಅವನು ರಾತ್ರಿ ಹೊತ್ತಲ್ಲಿ ಬಿಳಿ ಕುದುರೆಯ ಮೇಲೆ ನಮ್ಮ ಬಾರ್ಡರ್ಗೆ ಬರ್ತಾನೆ ಅಂತ ಹೇಳ್ತಾರೆ. ಇದನ್ನ ಕೇಳ್ದಂತ ಇಂಡಿಯನ್ ಕಮಾಂಡರ್ ಸ್ವಲ್ಪ ನಗ್ತಾರೆ. ಯಾಕಂದ್ರೆ ಆ ಪ್ಲೇಸ್ ನಲ್ಲಿ ಯಾವ ಇಂಡಿಯನ್ ಸೋಲ್ಜರ್ಸ್ ಹೋಗ್ತಿರ್ಲಿಲ್ಲ, ಯಾರ ಹತ್ರನೂ ಕುದುರೆ ಕೂಡ ಇರ್ಲಿಲ್ಲ. ಆದ್ರೆ ಒಬ್ಬ ಸೈನಿಕ ಮಾತ್ರ ಅಲ್ಲಿರ್ತಿದ್ದ. ಅವನೊಬ್ಬ ಸಾವನ್ನಪ್ಪಿರುವ ಸೈನಿಕ. ಸಾವನ್ನಪ್ಪಿದ ನಂತರವೂ ಕೂಡ ತನ್ನ ಕರ್ತವ್ಯವನ್ನ ಬಿಟ್ಟಿರದ ಸೈನಿಕ. ಆ ಸೈನಿಕನ ಹೆಸರು ಬಾಬಾ ಹರ್ಭಜನ್ ಸಿಂಗ್. ಇವರು 1941ರಲ್ಲಿ ಪಾಕಿಸ್ತಾನದ ಪಂಜಾಬಿನ ಕಪರ್ತಲಾ ಎಂಬ ಜಿಲ್ಲೆಯಲ್ಲಿ ಜನಿಸ್ತಾರೆ. ಆದ್ರೆ ಭಾರತ ಪಾಕಿಸ್ತಾನ ದೇಶಗಳು ವಿಭಜನೆಯಾದ್ಮೇಲೆ ಅವರ ಕುಟುಂಬ ಎಲ್ಲವನ್ನ ಬಿಟ್ಟು ಭಾರತಕ್ಕೆ ಬಂದು ನೆಲೆಸುತ್ತೆ. ಅವರ ಕುಟುಂಬ ವ್ಯವಸಾಯವನ್ನ ಮಾಡ್ಕೊಂಡಿತ್ತು. ಹರ್ಭಜನ್ ಸಿಂಗ್ ದಿನಪೂರ್ತಿ ಹೊಲದಲ್ಲಿ ಕೆಲಸ ಮಾಡ್ತಿದ್ರು. ಸಂಜೆಯಾದ್ರೆ ತಲೆ ಎತ್ತಿ ಆಕಾಶವನ್ನ ನೋಡ್ತಿದ್ರು. ಕೆಲವೊಮ್ಮೆ ಫೈಟರ್ ಜೆಟ್ಗಳು ಹಾರಾಡೋದನ್ನ ಕಂಡು ಹರ್ಭಜನ್ ಸಿಂಗ್ ತನ್ನೊಬ್ಬ ಯೋಧನಾಗಿ ದೇಶ ಸೇವೆಯನ್ನ ಮಾಡಬೇಕು ಅಂತ ಕನಸನ್ನ ಕಾಣ್ತಾರೆ. ಅದೇ ರೀತಿ ಕಠಿಣ ಪರಿಶ್ರಮದ ನಂತರ 1965ರಲ್ಲಿ ಅವರು ಇಂಡಿಯನ್ ಆರ್ಮಿಯನ್ನ ಸೇರ್ಕೊಳ್ತಾರೆ. ಸಿಕ್ಕಿಂನಲ್ಲಿ ನ್ಯಾತುಲಾ ಪಾಸ್ ಎಂಬಲ್ಲಿ ಹರ್ಭಜನ್ ಸಿಂಗ್ ಅವರನ್ನ ಹಾಕ್ತಾರೆ. ಆ ಪ್ರದೇಶ ಹೇಗಿತ್ತು ಅಂದ್ರೆ ಭಾರತ ಮತ್ತು ಚೀನಾ ಗಡಿ ಕೆಲವೇ ಹೆಜ್ಜೆಗಳ ದೂರದಲ್ಲಿತ್ತು. ಅಲ್ಲಿ ಹಗಲು ಕೂಡ ಕತ್ತಲೆಯ ಹಾಗೆ ಕಾಣುತ್ತೆ. ತೀವ್ರವಾದ ಚಳಿ, ಹಿಮದ ಪರ್ವತಗಳು, ಆಮ್ಲಜನಕದ ಕೊರತೆ ಎಲ್ಲವೂ ಇರುತ್ತೆ. ಅಂಥ ಜಾಗದಲ್ಲಿ ಕೆಲಸ ಮಾಡಬೇಕಾಗಿತ್ತು. 1968ರ ಸಮಯ. ಚೀನಾ ಮತ್ತು ಭಾರತದ ನಡುವೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ಜಗಳಗಳು ಆಗ್ತಾ ಇರುತ್ತೆ. ಯಾವಾಗ ಬೇಕಾದ್ರೂ ಇಬ್ಬರ ನಡುವೆ ಯುದ್ಧ ಶುರುವಾಗಬಹುದಿತ್ತು. ಆದ್ರಿಂದ ಹೆಚ್ಚು ಭಾರತೀಯ ಸೈನಿಕರನ್ನ ಗಡಿಯಲ್ಲಿ ಕಾವಲಿಗೆ ಇರಿಸಲಾಗಿತ್ತು. ಹೀಗಿರುವಾಗ ಹರ್ಭಜನ್ ಸಿಂಗ್ ಅವರಿಗೆ ಒಂದು ಕೆಲಸವನ್ನ ವಹಿಸಲಾಗುತ್ತೆ. ಅದೇನೆಂದ್ರೆ ಗಡಿಯನ್ನ ಕಾಯುತ್ತಿರುವ ಭಾರತೀಯ ಸೈನಿಕರಿಗೆ ಅಗತ್ಯವಾದಂತ ಆಹಾರ ಸಾಮಗ್ರಿಗಳನ್ನ ಹರ್ಭಜನ್ ಸಿಂಗ್ ಅವರು ತಲುಪಿಸಬೇಕಾಗಿತ್ತು. ಆಗ ಕತ್ತೆಗಳ ಮೇಲೆ ಅದೆಲ್ಲವನ್ನ ಸಾಗಿಸಲಾಗ್ತಿತ್ತು. ಅದೇ ರೀತಿ ಹರ್ಭಜನ್ ಸಿಂಗ್ ಬೆಳಗ್ಗೆ ಯೂನಿಫಾರ್ಮ್ ಅನ್ನ ಧರಿಸಿ ಬೂಟುಗಳನ್ನ ಕಟ್ಕೊಂಡು ಕತ್ತೆಗಳ ಮೇಲೆ ಸರಕುಗಳನ್ನ ಹೇರಿ ತಮ್ಮ ಪ್ರಯಾಣವನ್ನ ಆರಂಭಿಸ್ತಾರೆ. ಅವತ್ತು ವಾತಾವರಣ ತುಂಬಾ ಕೆಟ್ಟಿತ್ತು. ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಮಳೆ ಕೂಡ ಜೋರಾಗಿ ಬರ್ತಿತ್ತು. ರಸ್ತೆ ತುಂಬಾ ಚಿಕ್ಕದಾಗಿತ್ತು. ಒಂದ್ ಕಡೆ ಬೆಟ್ಟ, ಕೆಳಗೆ ನೋಡಿದ್ರೆ ನದಿ ಹರಿಯುತ್ತಿತ್ತು. ದುರಾದೃಷ್ಟ ಎಂಬಂತೆ ಅಕಸ್ಮಾತ್ ಆಗಿ ಹರ್ಭಜನ್ ಸಿಂಗ್ ಅವರು ಕಾಲು ಜಾರಿ ಹರಿಯುತ್ತಿದ್ದ ನದಿಯಲ್ಲಿ ಬಿದ್ದೋಗ್ತಾರೆ. ಅವರ ದೇಹ ಸುಮಾರು 2 ಕಿಲೋಮೀಟರ್ ವರೆಗೆ ನದಿಯಲ್ಲಿ ತೇಲಿಕೊಂಡು ಹೋಗುತ್ತೆ. ಈ ರೀತಿ ಹರ್ಭಜನ್ ಸಿಂಗ್ ಸಾವನ್ನಪ್ಪಿರ್ತಾರೆ. ಆಗ ಅವರಿಗೆ ಕೇವಲ 22 ವರ್ಷ ಮಾತ್ರ ವಯಸ್ಸಾಗಿತ್ತು. ತುಂಬಾ ಹೊತ್ತಾದ್ರೂ ಹರ್ಭಜನ್ ಸಿಂಗ್ ಬಾರದೆ ಹೋಗಿದ್ದನ್ನ ಕಂಡು ಸೈನಿಕರಿಗೆ ಅನುಮಾನ ಬಂದು ಅವರನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. 3-4 ದಿನ ಹುಡುಕಿದ್ರು ಕೂಡ ಹರ್ಭಜನ್ ಸಿಂಗ್ ನ ದೇಹ ಸಿಗೋದೇ ಇಲ್ಲ. ಇದರಿಂದ ಎಲ್ಲರೂ ಚಿಂತೆಗೆ ಒಳಗಾಗಿದ್ರು. ಆಗ ಹರ್ಭಜನ್ ಸಿಂಗ್ ಅವರು ಅವರ ಸ್ನೇಹಿತನ ಕನಸಿನಲ್ಲಿ ಬಂದು, ಚಿಂತಿಸಬೇಡಿ, ನನ್ನ ದೇಹ ನದಿಯಲ್ಲಿ ಒಂದು ದೊಡ್ಡ ಕಲ್ಲಿನ ಕೆಳಗೆ ಸಿಲುಕಿಕೊಂಡಿದೆ ಅಂತ ಹೇಳ್ತಾರೆ. ಈ ರೀತಿ ಕನಸು ಕಂಡಿದ್ರಿಂದ ಸ್ನೇಹಿತನಿಗೆ ಗಾಬರಿಯಾಗಿ ಎಚ್ಚರವಾಗ್ತಾನೆ. ನಂತರ ಕನಸಿನಲ್ಲಿ ಹೇಳಿದ ರೀತಿ ಜಾಗದಲ್ಲಿ ಹೋಗಿ ಹುಡುಕಿದಾಗ ಅಚ್ಚರಿ ಎಂಬಂತೆ ಅದೇ ಜಾಗದಲ್ಲಿ ಹರ್ಭಜನ್ ಸಿಂಗ್ ಅವರ ದೇಹ ಸಿಗುತ್ತೆ. ನಂತರ ಅವರ ದೇಹವನ್ನ ಗೌರವದೊಂದಿಗೆ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಇಲ್ಲಿಗೆ ಇವರ ಕತೆ ಮುಗೀತು ಅಂತ ಎಲ್ರೂ ಅನ್ಕೊಳ್ತಾರೆ. ಆದ್ರೆ ನಿಜವಾದ ಕತೆ
ಇಲ್ಲಿಂದನೇ ಶುರುವಾಗುತ್ತೆ. ವಿಚಿತ್ರ ಘಟನೆಗಳು ನಡೆಯುತ್ತೆ. ರಾತ್ರಿ ಹೆಜ್ಜೆಗಳ ಶಬ್ದ ಕೇಳಿಸುತ್ತೆ. ಯಾರಾದ್ರೂ ಸೈನಿಕರು ರಾತ್ರಿ ಹೊತ್ತು ಗಡಿಯ ಹತ್ತಿರ ನಿದ್ರೆಗೆ ಜಾರಿ ತೂಕಡಿಸಿದ್ರೆ ಅಂಥವರಿಗೆ ಯಾರೋ ಕಪಾಳಕ್ಕೆ ಹೊಡೆಯುತ್ತಿದ್ದರಂತೆ. ಎದ್ದು ನೋಡಿದ್ರೆ ಯಾರೂ ಕಾಣಿಸುತ್ತಿರಲಿಲ್ಲ. ಹರ್ಭಜನ್ ಸಿಂಗ್ ಅವರು ಭಾರತೀಯ ಸೈನಿಕರ ಕನಸಿನಲ್ಲಿ ಬಂದು ಚೀನಾ ಸೈನಿಕರ ಪ್ಲಾನ್ಗಳ ಬಗ್ಗೆ ಮುಂಚಿತವಾಗಿಯೇ ತಿಳಿಸ್ತಾ ಇದ್ರು. ಅವರು ಸಾವನ್ನಪ್ಪಿದ ನಂತರ ಕೂಡ ಅವರ ಆತ್ಮ ಕುದುರೆಯನ್ನ ಏರಿ ಗಡಿ ಭಾಗದಲ್ಲಿ ಕಾವಲು ಕಾಯುತ್ತಿದ್ದರಂತೆ. ಈ ವಿಷಯದ ಬಗ್ಗೆ ಫ್ಲಾಗ್ ಮೀಟಿಂಗ್ ನಲ್ಲಿ ಚೀನಾ ಯೋಧರು ಭಾರತೀಯ ಯೋಧರಿಗೆ ಈ ರೀತಿ ಹೇಳ್ತಾರೆ: ರಾತ್ರಿಯ ಹೊತ್ತಲ್ಲಿ ನಿಮ್ಮ ಸೈನಿಕರೊಬ್ಬರು ಕುದುರೆಯನ್ನ ಏರಿ ಗಡಿಯ ಹತ್ತಿರ ಓಡಾಡ್ತಾರೆ. ಇದರಿಂದ ನಮಗೂ ಸಮಸ್ಯೆಗಳಾಗ್ತಿದೆ. ಈ ರೀತಿ ಮಾಡೋದನ್ನ ನಿಲ್ಸಿ ಅಂತ ಹೇಳ್ತಾರೆ. ಇದೆಲ್ಲವನ್ನ ನೋಡಿದ ಮೇಲೆ ಹರ್ಭಜನ್ ಸಿಂಗ್ ಅವರೇ ಇದನ್ನೆಲ್ಲ ಮಾಡುತ್ತಿದ್ದಾರೆ, ಅವರ ಆತ್ಮ ನಮ್ಮ ಜೊತೆಗೆ ಯಾವಾಗ್ಲೂ ಇರುತ್ತೆ ಅಂತ ಭಾರತೀಯ ಸೈನಿಕರು ಬಲವಾಗಿ ನಂಬ್ತಾರೆ. ಅಂದಿನಿಂದ ಅವರನ್ನ ಬಾಬಾ ಹರ್ಭಜನ್ ಸಿಂಗ್ ಅಂತಾನೆ ಕರೆಯೋಕೆ ಶುರು ಮಾಡ್ತಾರೆ. ಹಾಗೆ ಅದೇ ನ್ಯಾಥುಲಾ ಪಾಸ್ನ ಹತ್ತಿರ ಹರ್ಭಜನ್ ಸಿಂಗ್ ಅವರಿಗೆ ಒಂದು ಮಂದಿರವನ್ನ ಕಟ್ತಾರೆ. ಆ ದೇವಾಲಯದಲ್ಲಿ ಬಾಬಾ ಅವರ ಯೂನಿಫಾರ್ಮ್, ಶೂಸ್ಗಳು, ಹಾಸಿಗೆ, ಈ ರೀತಿ ಅವರು ಬಳಸುತ್ತಿದ್ದ ಎಲ್ಲಾ ವಸ್ತುಗಳನ್ನ ಇಡಲಾಗಿದೆ. ಇಲ್ಲಿಗೆ ಕೇವಲ ಸೈನಿಕರು ಮಾತ್ರವಲ್ಲ, ಬಹಳಷ್ಟು ಜನ ಪ್ರವಾಸಿಗರು ಕೂಡ ಬರ್ತಾರೆ. ಈ ವಿಷಯವನ್ನ ತಿಳಿದ ಚೀನಾ ಸೈನಿಕರು ಕೂಡ ಇಂಡಿಯಾ ಮತ್ತು ಚೀನಾದ ಸೈನಿಕರ ಮೀಟಿಂಗ್ ನಲ್ಲಿ ಹರ್ಭಜನ್ ಸಿಂಗ್ ಅವರಿಗೆ ಅಂತಾನೆ ಒಂದು ಖಾಲಿ ಕುರ್ಚಿಯನ್ನ ಇಡುತ್ತಾರೆ. ಆ ಮಂದಿರದಲ್ಲಿರುವ ಹರ್ಭಜನ್ ಸಿಂಗ್ ಅವರ ಶೂಸ್ಗಳನ್ನ ಪ್ರತಿದಿನ ಪಾಲಿಶ್ ಮಾಡಲಾಗುತ್ತೆ. ಬೆಳಗ್ಗೆ ಆಗುವಷ್ಟರಲ್ಲಿ ಆ ಶೂಸ್ಗಳ ಮೇಲೆ ಮಣ್ಣಿನ ಕಲೆಗಳಾಗಿರುತ್ತೆ. ಪ್ರತಿ ವರ್ಷ ಅವರಿಗೆ ರಜೆಯನ್ನ ಕೊಡಲಾಗುತ್ತೆ. ಟ್ರೈನ್ ನಲ್ಲಿ ಹರ್ಭಜನ್ ಸಿಂಗ್ ಅವರಿಗೆ ಅಂತಾನೆ ಒಂದು ಖಾಲಿ ಸೀಟನ್ನ ಬುಕ್ ಮಾಡ್ತಾರೆ. ಅವರ ಸಾಮಗ್ರಿಗಳನ್ನ ತೆಗೆದುಕೊಂಡು 3 ಜನ ಸೈನಿಕರು ಅದೇ ಟ್ರೈನ್ ನಲ್ಲಿ ಹೋಗ್ತಾರೆ. ಅವರು ಸಾವನ್ನಪ್ಪಿದರೂ ಕೂಡ ಅವರ ಪೂರ್ತಿ ಸಂಬಳವನ್ನ ಅವರ ಕುಟುಂಬದವರಿಗೆ ತಲುಪಿಸಲಾಗುತ್ತೆ. ಇಂದಿಗೂ ಸಹ ಅಲ್ಲಿ ಪ್ರತಿಯೊಬ್ಬ ಸೈನಿಕನು ಕೂಡ ಡ್ಯೂಟಿಗೆ ಹೋಗುವ ಮೊದಲು ಬಾಬಾ ಹರ್ಭಜನ್ ಸಿಂಗ್ ಅವರನ್ನ ಪ್ರಾರ್ಥನೆ ಮಾಡ್ಕೊಂಡೇ ಹೋಗ್ತಾರೆ. ಇಂದಿಗೂ ನಮ್ಮ ಜೊತೆ ಬಾಬಾ ಹರ್ಭಜನ್ ಸಿಂಗ್ ಗಡಿಯನ್ನ ಕಾಯುತ್ತಿದ್ದಾರೆ ಅಂತ ಭಾರತೀಯ ಸೈನಿಕರು ನಂಬ್ತಾರೆ. ಇದನ್ನೆಲ್ಲ ಕೇಳಿದ್ಮೇಲೆ ನೀವು ಇದನ್ನ ನಂಬ್ತೀರಾ ಇಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸುವುದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್. तो सपने में उनका दोस्त जो था प्रीतम सिंह, उनके सपने में आया